ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನನಗೆ BSNL ಲೇಟೆಸ್ಟ್ ಆಗಿ ಏನು 5G ಲಾಂಚ್ ಆಗಿದೆಯಲ್ಲ, ಅಂದ್ರೆ ಕ್ವಾಂಟಮ್ 5G ಲಾಂಚ್ ಆಗಿದೆಯಲ್ಲ, ಇದ್ರ ಸಂಬಂಧಪಟ್ಟ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಹಿತಿ ಕೊಡ್ತೀನಿ. ಅಂದ್ರೆ ಇದರದ್ದು ಪ್ಲಾನ್ ಆಗಿರ್ಬೋದು ಮತ್ತು ಸ್ಪೀಡ್ ಆಗಿರ್ಬೋದು, ಮತ್ತೆ ಇದರ ಸ್ಟಾರ್ಟಿಂಗ್ ಪ್ಲಾನ್ ಎಷ್ಟಿದೆ ಮತ್ತು ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟಿದೆ ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಮಿನಿಮಮ್ ಸ್ಪೀಡ್ ಎಷ್ಟಿದೆ ಹಾಗೂ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇತ್ತೀಚೆಗೆ ನೋಡಬಹುದು BSNL ಕ್ವಾಂಟಮ್ 5G ಅಂದ್ರೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ FWA ಅಂತ ಕರೀತಾರೆ. ಹೌದು ಫ್ರೆಂಡ್ಸ್, ಇದು ಆಲ್ರೆಡಿ ಈಗ ನೀವು ಕೇಳಿರಬೇಕು. ಇದು ಕಂಪ್ಲೀಟ್ ಡೀಟೇಲ್ಸ್ ಈಗ ಡಿಕ್ಲೇರ್ ಆಗಿದೆ. ಅಂದ್ರೆ ಇದ್ರ ಸ್ಪೀಡ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಮತ್ತೆ ಇದ್ರದ್ದು ಪೈಲಟ್ ಟೆಸ್ಟ್ ಏನಿದೆ ಅದು ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅದು ಕೂಡ ಡಿಕ್ಲೇರ್ ಆಗಿದೆ. ಹೌದು ಫ್ರೆಂಡ್ಸ್, ಇನ್ನು ಮೇನ್ ಇದ್ರ ಹೈಲೈಟ್ ಆಗಿ ನೋಡ್ಬೇಕಂದ್ರೆ ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇನ್ನು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 999 ರೂಪಾಯಿ ಬರುತ್ತೆ. ಅಂದ್ರೆ 1000 ರೂಪಾಯಿ ಒಳಗಡೆ ನಿಮಗೆ ಇಲ್ಲಿ ಪ್ರೈಸ್ ಬರುತ್ತೆ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ ನಿಮಗೆ ಹೈಯೆಸ್ಟ್ ವೇರಿಯಂಟ್ ಅಥವಾ ನೀವು ಸ್ಪೀಡ್ಗೋಸ್ಕರ ಇದಕ್ಕಿಂತ ಜಾಸ್ತಿ ಪ್ಲಾನ್ ನೀವು ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ 1499 ರೂಪಾಯಿ ಬರುತ್ತೆ. ಹೌದು, ಇದರ ಪ್ರೈಸ್ ತಕ್ಕಂಗೆ ಇದರ ಸ್ಪೀಡ್ ಏನಿದೆ ಅದು ಬರುತ್ತೆ. ಅಂದ್ರೆ ನೀವು ಸ್ಪೀಡ್ ಬಗ್ಗೆನೂ ಕೇಳ್ತಾ ಇದ್ರಿ. ಅಂದ್ರೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಪ್ಲಾನ್ ಅಂದ್ರೆ 999 ರೂಪಾಯಿ ಪ್ಲಾನ್ ತೊಗೊಂಡ್ರಿ ಅನ್ಕೊಳ್ಳಿ, ಇಲ್ಲಿ ನಿಮಗೆ 100 MBPS ಬರುತ್ತೆ. 100 MBPS ಅಂದ್ರೆ ನಿಮಗೆ ಒಂದು ಸ್ಟೇಬಲ್ ಕನೆಕ್ಷನ್ ಬರುತ್ತೆ. ಇಲ್ಲಿ ಯಾವುದೇ ಅಂತ ಒಂದು ಕನೆಕ್ಷನ್ ಅಲ್ಲಿ ನೀವು ಡ್ರಾಪ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನೀವು ಸ್ಟೇಬಲ್ ಕನೆಕ್ಷನ್ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ನಿಮಗೆ ಸಿಮ್ ವಿತೌಟ್ ಸಿಮ್ ಮುಖಾಂತರ ನೀವು ಈ ಸರ್ವಿಸ್ನ ಕಂಪ್ಲೀಟ್ ಆಗಿ ಯೂಸ್ನ ಮಾಡಬಹುದು. ಇನ್ನು ನಿಮಗೆ 1499 ರೂಪಾಯಿ ನಿಮಗೆ 300 MBPS ಬರುತ್ತೆ. ಇದು ಕೂಡ ಒಂದು ಸ್ಟೇಬಲ್ ಕನೆಕ್ಷನ್ ಇರುತ್ತೆ. ಇಲ್ಲಿ ಯಾವುದೇ ಕಾರಣ ಕೂಡ ಕನೆಕ್ಷನ್ ಅಲ್ಲಿ ಡ್ರಾಪ್ ಅಂತ ಸಿಚುವೇಶನ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದರಲ್ಲಿ ಕೂಡ ನಿಮಗೆ ವಿತೌಟ್ ಸಿಮ್ ಮುಖಾಂತರ ಈ ಒಂದು ಸರ್ವಿಸ್ ಏನಿದೆ ನೋಡೋದಕ್ಕೆ ಸಿಗುತ್ತೆ. ನೀವು ಇಂಡಿಯಾದಲ್ಲಿ ಎಲ್ಲಿ ಬೇಕಲ್ಲಿ ಇದ್ದೀರಾ ಅಂದ್ರೆ ನೀವು ಇಲ್ಲಿ ಈ ಸರ್ವಿಸ್ನ ಯೂಸ್ನ ಮಾಡಬಹುದು. ಹೌದು, ಇದರದೇ ಆದ ಕೆಲವೊಂದು ಇಲ್ಲಿ ಸೆಟಪ್ ಬರುತ್ತೆ. ಅಂದ್ರೆ ಇಲ್ಲಿ ಇಂಡೋರ್ ಮಾಡಿಯಂ ಬರುತ್ತೆ ಮತ್ತೆ ಔಟ್ಡೋರ್ ಒಂದು ಆಂಟಿನಾ ಬರುತ್ತೆ. ಅದ್ರ ಮುಖಾಂತರ ನೀವು ಇಲ್ಲಿ ಡೈರೆಕ್ಟ್ ಆಗಿ ನೀವು ಇಂಟರ್ನೆಟ್ ಕನೆಕ್ಷನ್ ನೀವು ಇಲ್ಲಿ ಯೂಸ್ನ ಮಾಡಬಹುದು. ಹೌದು ಫ್ರೆಂಡ್ಸ್, ಇದು ತುಂಬಾ ಒಂದು ಹೈ ಸ್ಪೀಡ್ ಅಲ್ಲಿ ನಿಮಗೆ ಇಂಟರ್ನೆಟ್ ಬರುತ್ತೆ. ನೀವು ಪ್ರತಿಯೊಂದು ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡಬಹುದು. ಹಾಗೂ ಡೌನ್ಲೋಡಿಂಗ್ ಸಂಬಂಧಪಟ್ಟಂಗೆ ನೋಡಿದ್ರೆ ಇಲ್ಲಿ ನಿಮಗೆ ಮಿನಿಮಮ್ ಟು 100 MBPS ಹಿಡ್ಕೊಂಡು ಇಲ್ಲಿ ನಿಮಗೆ ಹೈಯೆಸ್ಟ್ ಅಂದ್ರೆ 300 MBPS ನಿಮಗೆ ಡೌನ್ಲೋಡಿಂಗ್ ಬರುತ್ತೆ. ಹೌದು ಫ್ರೆಂಡ್ಸ್, ಇನ್ನು ಈ ಒಂದು ಸರ್ವಿಸ್ ಅಂದ್ರೆ ಪೈಲಟ್ ಟೆಸ್ಟ್ ಅಂತ ಏನು ಕರಿತೀವಿ, ಇದು ಸೆಪ್ಟೆಂಬರ್ ಇಂದ ಈ ಸರ್ವಿಸ್ ಏನಾದ್ರು ಲಾಂಚ್ ಆಗ್ತಾ ಇದೆ. ಅಂದ್ರೆ ಲಾಂಚ್ ಆಗಿದೆ, ಬಟ್ ಆದ್ರೆ ಈ ಸರ್ವಿಸ್ ಏನಾದ್ರು ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಬೆಂಗಳೂರು ಆಗಿರ್ಬೋದು, ಪುಣೆ ಆಗಿರ್ಬೋದು, ಇನ್ನುಳಿದಂತ ಮೆಟ್ರೋ ಸಿಟಿಯಲ್ಲಿ ಈ ಸರ್ವಿಸ್ ಏನಾದ್ರು ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಈಗ ಕಂಪ್ಲೀಟ್ ಆಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ 4G ಸರ್ವಿಸ್ ಏನಿದೆ ಅದು ಕೂಡ 1 ಲಕ್ಷ ಟವರ್ ಏನಿದೆ ಅದು ಕೂಡ ಈಗ ಕಂಪ್ಲೀಟ್ ಆಗಿ ವರ್ಕ್ ಆಗಿದೆ. ಅಷ್ಟೆಲ್ಲ ಇನ್ನು 5G ಸಂಬಂಧಪಟ್ಟಂಗೆ ಅಥವಾ 4G ಕೋರ್ ಸಿಸ್ಟಮ್ ಅಲ್ಲಿ ಈ ಒಂದು 5G ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣ ಕೂಡ ಸ್ಪೆಷಲಿ ಕನೆಕ್ಷನ್ ಸಂಬಂಧಪಟ್ಟಂಗಿರ್ಬೋದು ಅಥವಾ ಇನ್ನು ಉಳಿದಂತ ಇಲ್ಲಿ ಸಮಸ್ಯೆ ಏನಿದೆ ಅದು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹೌದು, ಓವರ್ ಆಲ್ 1 ಲಕ್ಷ ಟವರ್ಸ್ ಏನಿದೆ ಆಲ್ ಓವರ್ ಇಂಡಿಯಾ ತುಂಬಾ BSNL ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ಈ ಟವರ್ ಮುಖಾಂತರ ಈ ಇಂಟರ್ನೆಟ್ ಏನಾದ್ರು ಬರುತ್ತೆ. ಈ ಮಾಡ್ಯೂಮ್ ಅಲ್ಲಿ ಯಾವುದೇ ಸಿಮ್ ಕಾರ್ಡ್ ಇರೋದಿಲ್ಲ. ವಿತೌಟ್ ಸಿಮ್ ಕಾರ್ಡ್ ಮುಖಾಂತರ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ನ ಯೂಸ್ನ ಮಾಡಬಹುದು. ಇದು ಕಂಪ್ಲೀಟ್ ಆಗಿ ಒಂದು ವೈರ್ಲೆಸ್ ಸರ್ವಿಸ್ ಬರುತ್ತೆ. ಇಲ್ಲಿ ಯಾವುದೇ ಕಾರಣ ಕೂಡ ನಿಮಗೆ ಎಕ್ಸ್ಟ್ರಾ ಬ್ರಾಡ್ಬ್ಯಾಂಡ್ ಆಗಿರ್ಬೋದು, ಬ್ರಾಡ್ಬ್ಯಾಂಡ್ ಸರ್ವಿಸ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ವೈರ್ ಆಗಿರ್ಬೋದು, ಯಾವ್ದು ಕಾರಣ ಕೂಡ ಇಲ್ಲಿ ಬರೋದಿಲ್ಲ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಂದ್ರೆ BSNL ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು. ಹೌದು, ಇದ್ರ ಸಂಬಂಧಪಟ್ಟ ಮತ್ತೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಮರಿದು ಕಮೆಂಟ್ ತಿಳಿಸೋಣ ಮರಿಬಿಡಿ. ಇದು ರಿಲೇಟೆಡ್ ಮತ್ತೊಂದು ವಿಡಿಯೋ ನಾನು ನಿಮಗೆ ಮಾಡ್ತೀನಿ. ವಿಡಿಯೋ ಮುಖಾಂತರ ನಿಮಗೆ ಒಂದು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಲ್ಲಿ. ನಮಸ್ಕಾರ.